Hi, hello, welcome back to my channel and Dikshit from DK. So ಇವತ್ತಿನ ವಿಡಿಯೋದಲ್ಲಿ ರಿಯಲ್ಮಿ ವಾಚ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ಫುಲ್ ರಿವ್ಯೂಸ್ ಮತ್ತೆ ಕ್ವಾಲಿಟಿ ಆ್ಯಂಡ್ ಮಾಡಿಫಿಕೇಶನ್ ನೋಡೋಣ ಬನ್ನಿ. ಆ್ಯಂಡ್ ಈ ವಿಡಿಯೋದು ತುಂಬ ಲೇಟ್ ಆಗಿದೆ ಅಂತ ಆಲ್ರೆಡಿ ಗೊತ್ತು. ಆ್ಯಂಡ್ ನನಗೆ ಯಾವುದೇ ಥರ ಸ್ಪಾನ್ಸರ್ಶಿಪ್ ಬಂದಿಲ್ಲ ಆ್ಯಂಡ್ ಇದೇನು ಪ್ರಮೋಷನ್ ಕೂಡ ನನಗೆ ಬಂದಿಲ್ಲ. ಸೊ ನಾನು ಸೆಲ್ಫ್ ಆಗಿ ನಾನು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ನ ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು. ಸೊ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸೊ ನಿಮಗೆ ಪ್ರತಿಯೊಂದು ಕ್ಲೀನಾಗಿ ಗೊತ್ತಾಗುತ್ತೆ. ಆ್ಯಂಡ್ ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಬರೋದಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ನೋಟಿಫೈ ಮಾಡ್ಕೊಳ್ಳಿ. ಸೊ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ರಿಯಲ್ಮಿ ವಾಚ್ನ ನೋಡ್ತಾ ಇದ್ದೀವಿ. ಇಲ್ಲಿ ಫ್ರಂಟ್ ಲುಕ್ ಹೀಗಿದೆ ಬಾಕ್ಸ್ದು. ಸೊ ನೀವು ರೈಟ್ ಸೈಡ್ ಬರ್ತಾ ಇದ್ರೆ ಸೊ ರಿಯಲ್ಮಿ ಅಂತ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ನೀವು ಬ್ಯಾಕ್ ಸೈಡ್ ಬಂದರೆ ನಿಮಗೆ ಇಲ್ಲಿ ಚಾರ್ಜರ್ ನಿಮಗೆ ಕಾಣಿಸ್ತಾ ಇದೆ. ಸೊ ಇದು ಚಾರ್ಜರ್ ಆಗಿರುತ್ತೆ. ಆ್ಯಂಡ್ ಲಾರ್ಜ್ ಕಲರ್ ಡಿಸ್ಪ್ಲೇ ಅಂತ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಲಾರ್ಜ್ ಕಲರ್ ಡಿಸ್ಪ್ಲೇ ನಿಮಗೆ sp02 ಮಾನಿಟರಲ್ಲಿ ನಿಮಗೆ ಬರುತ್ತೆ. ಆ್ಯಂಡ್ ನಿಮಗೆ ಬೇಕಿದ್ದರೆ 14 ಸ್ಪೋರ್ಟ್ಸ್ ಮೋಡ್ಸ್ ಬರ್ತದೆ. 14 ಸ್ಪೋರ್ಟ್ಸ್ ಮೋಡ್ ಆದಮೇಲೆ ಸ್ಟ್ರ್ಯಾಪ್ ವಾಚ್ ರೀಸ್ಪ್ಲೇಸ್ಮೆಂಟ್ಸ್ ಇರುತ್ತೆ. ಆ್ಯಂಡ್ ನಿಮ್ಗೆ ಏನಾದ್ರು ಬೆಲ್ಟ್ ಬೇಕಿದ್ರೆ ಕ್ಲೀನಾಗಿ ಎಕ್ಸ್ಚೇಂಜ್ ಮಾಡ್ಕೋಬೋದು. 24 ಅವರ್ಸ್ ಟ್ರ್ಯಾಕ್ ಮಾಡುತ್ತೆ ನಿಮ್ಮ ಹಾರ್ಟ್ ಬೀಟ್ ರೇಟನ್ನು. ಸೊ ಬಾಕ್ಸ್ನ ಓಪನ್ ಮಾಡೋಣ ಬನ್ನಿ. ಸೊ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು ರಿಯಲ್ಮಿ ವಾಚ್ ಒಳಗಿದೆ. ಸೊ ಈ ವಾಚ್ನ ನಾವು ತಗೊಳ್ತಾ ಈ ವಾಚ್ದು ಔಟರ್ ವ್ಯೂ ಆ್ಯಂಡ್ ಲುಕ್ ನೀವು ನೋಡ್ಬೋದು. ಇಲ್ಲಿ ನಿಮಗೆ ಹಿಂದೆ ನೀಟಾಗಿ ಬ್ಯಾಕ್ ಸೆನ್ಸರ್ ಕಾಣಿಸ್ತಾ ಇದೆ. ನಾನು ನಿಮಗೆ ಫೋಟೋ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಅದು ಬಿಟ್ಟರೆ ಇಲ್ಲಿ ನಿಮಗೆ ಫ್ರಂಟ್ ಡಿಸ್ಪ್ಲೇ ಹೀಗಿರುತ್ತೆ, ತುಂಬ ದೊಡ್ಡ ಡಿಸ್ಪ್ಲೇ. ಆ್ಯಂಡ್ ಈ ಕೆಳಗಡೆ ನಿಮಗೆ ರಿಯಲ್ಮಿ ಅಂತ ಬರೆದಿದೆ. ಸೊ ಅದು ನೀಟಾಗಿ ಕಾಣಿಸ್ತಾ ಇಲ್ಲ, ತುಂಬ ಶೇಡೆಡ್ ಲೈಟಲ್ಲಿ ನೋಡಿದ್ರೆ ಕ್ಲೀನಾಗಿ ಕಾಣುತ್ತೆ. ಆ್ಯಂಡ್ ಇದು ಬಿಟ್ಟರೆ ನನಗೆ ಸ್ವಲ್ಪ ಅಫಿಷಿಯಲ್ ಆ್ಯಂಡ್ ಕ್ಲಾಸಿಕ್ ವಾಚ್ ಥರ ಕಾಣಿಸ್ತು. ಇದು ತುಂಬ ಅಟ್ರಾಕ್ಟಿವ್ ಆಗಿದೆ. ಅದು ಬಿಟ್ಟರೆ ಈ ವಾಚಿನ ಸ್ಪೆಸಿಫಿಕೇಷನ್ ಏನಂದರೆ ನಿಮಗೆ ಬೆಲ್ಟು ಕ್ಲೀನಾಗಿ ಹಿಂದೆ ರಿಮೂವೇಬಲ್ ಮಾಡ್ಕೋಬೋದು ಇದು ಲಾಕ್ಸಿಂದ. ಸೊ ಈ ಲಾಕ್ಸಿಂದ ನೀವು $499ಗೆಲ್ಲ ನಿಮಗೆ ವೆಬ್ಸೈಟ್ಸಲ್ಲಿ ಸಿಗುತ್ತೆ ಬೆಲ್ಟ್ಸು. ನಿಮಗೆ ಒರಿಜಿನಲ್ ರಿಯಲ್ಮಿ ಕಂಪ್ನಿದೆ ಬೇಕಿದ್ದರೆ ನೀವು ಅಲ್ಲೂ ಹೋಗಿ ವೆಬ್ಸೈಟಲ್ಲೇ ಪರ್ಚೇಸ್ ಮಾಡ್ಬೋದು. ಅದು ಬಿಟ್ಟರೆ ಈ ವಾಚ್ನ ಸ್ವಿಚ್ ಆನ್ ಮಾಡೋಣ. ಸೊ ಈ ವಾಚಿಗೆ ನೀವು ಜೊತೆಗೆ ರಿಯಲ್ಮಿ ಲಿಂಕ್ ಅಂತ ಆ್ಯಪ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಿಯಲ್ಮಿ ಅಂತ ಬಂತು. ಸೊ ನೀವೇನಾದ್ರು ಈ ವಾಚ್ದು ನೀವು ಪೇರ್ ಮಾಡ್ಕೋಬೇಕಂದ್ರೆ ರಿಯಲ್ಮಿ ಲಿಂಕ್ ಅಂತ ಒಂದು ಆ್ಯಪ್ ಸಿಗುತ್ತೆ. ಸೊ ಆ್ಯಪ್ ಮುಖಾಂತರ ನೀವು ಕ್ಲೀನಾಗಿ ಸೆಟಪ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಸೈಡ್ಗೆ ಇಡ್ತಾ ಬರೀ ವಾಚ್ ಎತ್ಕೊಳ್ಳೋಣ. ಸೊ ವಾಚ್ ಎತ್ಕೊಳ್ಳೋಕ್ಕೂ ಮುಂಚೆ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡ್ಬೇಡ. ಸೊ ಇದು ತೆಗಿತಿದ್ದಂಗೆ ನಿಮಗೆ ನೋಡ್ಬೋದು, ಇಲ್ಲಿ ನಾನು ರಿಮೂವ್ ಮಾಡಿದ್ದೆ ಆಲ್ರೆಡಿ. ಡೆಲಿವರಿ ಏನಾದರೂ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಾರ್ಜರ್ ನಿಮಗೆ ಒಂದು ಈ ಥರ ಟೈಪಲ್ಲಿದೆ. ಸೊ ಇದು ಜಸ್ಟ್ ಮ್ಯಾಗ್ನೆಟಿಕ್ ಆಯಿತಾ. ಸೊ ಈ ಥರ ಹೋಗಿ ಇಲ್ಲಿ ಪ್ಲಾಟ್ ಮಾಡ್ತಿದ್ದಂಗೆ ಇದು ಮ್ಯಾಗ್ನೆಟ್ ಥರ ಕೂರುತ್ತೆ. ಸೊ ಇದು ಬಿದೋಗಲ್ಲ. ಆ್ಯಂಡ್ ಮ್ಯಾಗ್ನೆಟ್ ವೈಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅಷ್ಟು ಸ್ಟ್ರೆಂತ್ ಇಲ್ಲ ಮ್ಯಾಗ್ನೆಟು. ಇದು ಒಂದೇ ಒಂಥರ ಪೂರ್ ಕ್ವಾಲಿಟಿ ಅಂತ ಹೇಳ್ಬೋದು. ಮ್ಯಾಗ್ನೆಟ್ ಒಂದು ಸ್ಟ್ರೆಂತ್ ಇರಲಿಲ್ಲ. ನೋಡಿ ಬಿದ್ದೋಯ್ತು. ಸೊ ಇದೊಂದು ನನಗೆ ಡಿಸಪಾಯಿಂಟಿಂಗ್ ಮ್ಯಾಟರ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಈ ವಾಚ್ದು ಪೂರ್ತಿ ಚೆನ್ನಾಗಿದೆ ಅಂತಲೇ. ಇದು ನಿಮಗೆ ಇಲ್ಲಿ ಬರ್ತಾ ಇರೋ ಅಲ್ಯೂಮಿನಿಯಂ ಡಿಸ್ಪ್ಲೇ ನಿಮಗೆ ಪ್ರತಿಯೊಂದು ರಿಯಲ್ಮಿ ಲಿಂಕ್ ಆ್ಯಪಲ್ಲಿ ನೀವು 100+ ನೀವು ಚೇಂಜ್ ಮಾಡ್ಕೋಬೋದು. ಇದು ಪೂರ್ತಿ ಸೆಟ್ಟಿಂಗ್ಸ್ ಇರುತ್ತೆ ರಿಯಲ್ಮಿ ಅದರಲ್ಲಿ. ಅದು ಬಿಟ್ಟರೆ ಡಾಕ್ಯುಮೆಂಟೇಷನ್ ಇದೆ. ಡಾಕ್ಯುಮೆಂಟೇಷನ್ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಹೇಳ್ತೀನಿ ಈ ಥರ ಸ್ಮಾರ್ಟ್ ವಾಚಸ್ಗೆ ನೀವು ಏನಿದು ಡಾಕ್ಯುಮೆಂಟೇಷನ್ಸ್ನ ನೀವು ಮಿಸ್ ಮಾಡಬೇಡಿ ಅಂತ ಕ್ಲೀನಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ವಾರಂಟಿ ಕಾರ್ಡು, ವಾರ್ನಿಂಗು, ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಸೊ ಇದ್ರದ್ದು ಮೇಂಟೆನೆನ್ಸ್ ಏನಂದರೆ ತುಂಬ ಹಾಟ್ ಇರೋ ಪ್ಲೇಸಸ್ಗೆ, ಅಂದರೆ ಸನ್ ಇರೋದು ತುಂಬ ಹಾಟಲ್ಲಿ ಬರೋ ವೆದರ್ಗೆ ಬಿಡಬೇಡಿ. ಆ್ಯಂಡ್ ಇದ್ರದ್ದು 30 ಡಿಗ್ರಿ ಸೆಲ್ಸಿಯಸ್ ನಿಮಗೆ ವಾಚ್ ಸಿಗುತ್ತೆ. ಸೊ ಇದು ವಾಚ್ದು ನಾವು ಔಟ್ಫಿಟ್ ನೋಡೋದಾದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಹ್ಯಾಂಡ್ಗೆ ವೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇದರಲ್ಲಿ ಏನು ಒಂದು ಡಿಸಪಾಯಿಂಟಿಂಗ್ ಮ್ಯಾಟ್ರ್ ಅಂದರೆ ವೇರ್ ಮಾಡಬೇಕಾದ್ರೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಅಂತ ಅನ್ನಿಸ್ತು. ಸೊ ಇದು ಆಲ್ರೆಡಿ ನಾನು ಯೂಸ್ ಮಾಡಿರೋದ್ರಿಂದ ನನಗೆ ಆ ಥರ ಫೀಲ್ ಅನ್ನಿಸ್ತು. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದು ನನಗೆ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಇದು ಬಿಟ್ಟರೆ ಕಂಪ್ಲೀಟ್ ಪ್ರೆಷರ್ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ವಾಚಲ್ಲಿ ನೀವು ನೋಡ್ತಾ ಇರ್ಬೋದು ವರ್ಕೌಟ್ ಇದೆ, sp02 ಇದೆ, ಹಾರ್ಟ್ ರೇಟ್ ಇದೆ, ಆ್ಯಕ್ಟಿವಿಟಿ ರೀಸೆಟ್ ಇದೆ, ಸ್ಲೀಪ್, ಮ್ಯೂಸಿಕ್, ಕ್ಯಾಮ್ರಾ, ಫೈಂಡ್ ಮೈ ಡಿವೈಸ್, ಮೋಟಿವೇಶನ್, ಅಲಾರಾಮ್, ಸ್ಟಾಪ್ ವಾಚ್, ವೆದರ್ ಮತ್ತು ಸೆಟ್ಟಿಂಗ್ಸ್ ಇದೆ. ಸೊ ನೀವು ಸೆಟ್ಟಿಂಗ್ಸ್ಗೆ ಬಂದರೆ ಎಲ್ಲ ಕಸ್ಟಮೈಸ್ ಆಗಿ ಸಿಗುತ್ತೆ. ಡೋ ನಾಟ್ ಡಿಸ್ಟರ್ಬ್ ಮೋಡ್ ಇದೆ, ವೇಕ್ ಸ್ಕ್ರೀನ್ ಆನ್ ರೈಸಿಟ್ ಇದೆ, ಆ್ಯಂಡ್ ಟೈಮ್ ಸಿಸ್ಟಮ್ ಇದೆ. ಸೊ ನೀವು ಬ್ಯಾಕ್ ಬರ್ಬೋದು ಅಂದರೆ ಈ ಥರನೂ ಬರ್ಬೋದು, ಇಲ್ಲ ಅಂದರೆ ನೀವು ಬಟನ್ ವೈಸೂ ಬರ್ಬೋದು. ಟಚ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ನೋಡಿದ ಮತ್ತೆ ನನಗೆ ತುಂಬ ಇಷ್ಟ ಆಯಿತು.
ನೀವು ಪ್ರತಿಯೊಂದನ್ನು ನಿಮ್ಗೆ ಇಲ್ಲಿ ಆಪ್ಷನ್ಸ್ ಸಿಗುತ್ತೆ. ನಾನು ಬ್ಯಾಕ್ ಬಟನ್ನ ಇಲ್ಲಿ ಯೂಸ್ ಮಾಡ್ಕೋತೀನಿ, ಪವರ್ ಆನ್ ಬಟನಲ್ಲಿ. ಡಿಸ್ಪ್ಲೇ ಬ್ರೈಟ್ನೆಸ್ ಪವರ್ ಸೇವಿಂಗ್ ಮೂಡೆಲ್ಲ ನಿಮಗೆ ಈ ವಾಚಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಸಿಸ್ಟಮ್ ಸಿಗುತ್ತೆ, ಪವರ್ ಆಫ್ ರೀಸೆಟ್ ಆ್ಯಂಡ್ ರೀಸ್ಟಾರ್ಟ್ ಅಂತ. ರೀಸೆಟ್ ಅಂತ ಮಾಡಿದ್ರೆ ನಿಮಗೆ ಗೊತ್ತು, ನಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಆ್ಯಂಡ್ ರಿಯಲ್ಮಿ ಲಿಂಕ್ ಆ್ಯಪಲ್ಲಿ ನೀವೇನಾದ್ರು ಈ ಆ್ಯಪ್ ವಾಚನ್ನ ಬ್ಲೂಟೂತ್ ವಾಯ್ಸ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಡಿಸಪಾಯಿಂಟಿಂಗ್ ಮ್ಯಾಟ್ರ್ ಏನಂದರೆ ನಿಮಗೆ ಕಾಲ್ ಫೆಸಿಲಿಟೀಸ್ ಇಲ್ಲಿ ಮ್ಯೂಟ್ ಮಾಡೋಕ್ಕೆ ಮತ್ತು ರಿಸೀವ್ ಮಾಡೋಕ್ಕಾಗಲ್ಲ ಈ ಫೋನಲ್ಲಿ, ಅಂದರೆ ಸ್ಮಾರ್ಟ್ ವಾಚಲ್ಲಿ. ನೀವು ಜಸ್ಟ್ ಕಾಲ್ನ ರಿಸೀವ್ ಮಾಡಿಲ್ಲ ಅಂದರೆ ಕಟ್ ಮಾಡ್ಬೋದು. ಕಟ್ ಮಾಡೋ ಆಪ್ಷನ್ಸ್ ಒಂದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ಒಂದು ಮ್ಯೂಟ್ ಮಾಡೋ ಆಪ್ಷನ್ಸ್ ಇದೆ, ರಿಸೀವ್ ಮಾಡೋದು ಕೊಟ್ಟಿಲ್ಲ. ಸೊ ಏನಕ್ಕೆ ಕೊಟ್ಟಿಲ್ಲ ಅಂದರೆ ಇದರಲ್ಲಿ ಮೈಕ್ರೋಫೋನ್ ಕೊಟ್ಟಿಲ್ಲ. ಆ್ಯಂಡ್ ನಿಮಗೆ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ನನಗೆ ಪ್ಲ್ಯಾಸ್ಟಿಕ್, ಇದು ಆ್ಯಕ್ಚುಲಿ ಇದು ಪ್ಲ್ಯಾಸ್ಟಿಕ್ ಇದಿದೆ. ಆ್ಯಂಡ್ ನೀವು ಈ ಥರನೂ ಚೇಂಜ್ ಮಾಡ್ಕೋಬೋದು, ಬೇಡ ಅಂದರೆ ಬ್ಯಾಕ್ ಬರ್ಬೋದು. ಆ್ಯಂಡ್ ಈ ಥರ ಟಚ್ ಸೆನ್ಸಸ್ಸಿಗೆ ಬಂದರೆ ಇಲ್ಲಿ ಗ್ರೀನ್ ಲೈಟ್ ತುಂಬ ಬ್ಲಿಂಕ್ ಆಗುತ್ತೆ. ಆ್ಯಂಡ್ ನೀವೇನಾದ್ರು ನಿಮ್ಮ ಹ್ಯಾಂಡ್ ವೆಟ್ ಡ್ರೈ ಸ್ಕ್ರೀನ್ ಇತ್ತಂದರೆ ನೀವು ಇಲ್ಲಿ ವೈಪ್ ಮಾಡಿ ಆಮೇಲೆ ಯೂಸ್ ಮಾಡೋದೇ ಬೆಸ್ಟು. ಸೊ ಇಲ್ಲಿ ಚಾರ್ಜ್ ಇದು ವಾಟರ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಆದರೂ ನೀವು ಆ ಥರ ಯೂಸ್ ಮಾಡ್ಕೊಳ್ಳೋದು ಬೆಸ್ಟು. ಅದು ಬಿಟ್ಟರೆ ನಿಮ್ಗೆ ಏನಾದ್ರು ಮೇಂಟೆನೆನ್ಸ್ ಆ್ಯಂಡ್ ಸೇಫ್ಟಿ ಪ್ರೊಟೆಕ್ಷನ್ಸ್ ಬೇಕಂದರೆ ಒಂದು ಕ್ಲೀನ್ ಡ್ರೈ ಪ್ಲೇಸಲ್ಲಿ ಇಟ್ಟಿರಿ. ಡ್ಯೂರಿಂಗ್ ಸೀನ್ ಎಕ್ಸಸೈಸ್ ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು. ನೀವೇನಾದ್ರು ಎಕ್ಸಸೈಸ್ ಮಾಡ್ತಿರ್ತೀರ, ಸೊ ಅದ್ರದ್ದು ನೀವು ಕ್ಲೀನಾಗಿ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ ಇನ್ನೇನು ಇದರಲ್ಲಿ ಅಂದರೆ ಇದು ಒಂದು 30 ಗ್ರಾಮ್ ವೆಯ್ಟ್ ಅಷ್ಟೇ ಇರುತ್ತದೆ. ನಾನು ಎಕ್ಸ್ಪೆಕ್ಟ್ ಮಾಡಿದೆ 45-50 ಗ್ರಾಮ್ ಬರುತ್ತೆ ಅಂತ, ಬಟ್ ಇದು 30 ಗ್ರಾಮ್ ಅಷ್ಟೇ ಅಂತ ವಾಚ್ ಇರೋದು. ಸೊ ಈ ಬೆಲ್ಟ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಅಷ್ಟು ಏನು ಹಾರ್ಡ್ ಅಂತ ಅನ್ನಿಸ್ಲಿಲ್ಲ, ತುಂಬ ಸ್ಮೂತ್ ಇದೆ ವಾಚ್. ಸೊ ನನಗೆ ಇದು ತುಂಬ ಅಟ್ರ್ಯಾಕ್ಟಿವ್ ಆಗಿ ಅನ್ನಿಸ್ತು. ಅದು ಬಿಟ್ಟರೆ ಈ ವಾಚ್ ಸ್ಪೆಸಿಫಿಕೇಷನ್ ಏನಂದರೆ 7 to 10 hours ಕಂಟಿನ್ಯೂಸ್ ವರ್ಕ್ ಮಾಡುತ್ತೆ. ಆ್ಯಂಡ್ 7 to 10 hours ಅಲ್ಲ, 7 to 10 days. ಸೊ ನಿಮಗೆ ಕನ್ಫ್ಯೂಸ್ ಮಾಡೋದು ಆ ಥರ ಇಲ್ಲ. ಸೊ 7 to 10 days ನಿಮಗೆ ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ಪ್ರತಿ 5 minutesಗೆ ಹಾರ್ಟ್ ಬೀಟ್ ರೇಟ್ ಚೇಂಜ್ ಆಗುತ್ತೆ. ಸೊ ನೀವು ಇಲ್ಲಿ ಹಾರ್ಟ್ ಬೀಟ್ ರೇಟ್ನ ನೋಡ್ಕೋಬೋದು. ಹಾರ್ಟ್ ರೇಟ್ ಇಲ್ಲಿದೆ, ಇಲ್ಲಿ ಬಂದು ಮೆಜರ್ ಅಂತ ಹಾಕ್ಕೊಂಡ್ರೆ ನೀವು ಮೆಜರಿಂಗ್ ಅಂತ ಬರುತ್ತೆ. ಅಕಸ್ಮಾತ್ ನೀವೇನಾದ್ರು ವಾಚ್ನ ಆ ಕಡೆ ಈ ಕಡೆ ಅಲ್ಲಾಡಿಸ್ತು ಅಂತ ಬಂದರೆ ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾಯಿದೆ, ನೀವು ನೋಡ್ಬೋದು ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾ ಇರೋದು. ಸೊ ಇದು ಬಂದರೆ ನಿಮಗೆ ವರ್ಕಿಂಗ್ ಕಂಡೀಷನಲ್ಲಿದೆ ಅಥವಾ ವರ್ಕ್ ಮಾಡ್ತಾಯಿದೆ ಅಂತ ಅರ್ಥ. ಸೊ ನನ್ನ ಹ್ಯಾಂಡ್ಗೆ ಇದು ಟೈಮ್ ಆಗುತ್ತೆ. ಸೊ ನೀವೇನಾದ್ರು ಚೆಕ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಇದೆ. ಆ್ಯಂಡ್ ಇದು ನಿಮಗೆ 12,000 ಸ್ಟೆಪ್ಸು ನಿಮಗೆ ಕ್ಯಾಲ್ಕುಲೇಟ್ ಮಾಡುತ್ತೆ. ಆ್ಯಂಡ್ ನೀವೇನಾದ್ರು ಕ್ರಿಕೆಟ್ ಫೇಮಸರ್ ಆಗಿದ್ದರೆ ನೀವು ಖಂಡಿತ ನೀವು 10 to 12 ಸ್ಟೆಪ್ಸ್ನ ಯೂಸ್ ಮಾಡ್ಕೋಬೋದು. ತುಂಬ ಒಳ್ಳೆ ಫೀಚರ್ ಅಂತಲೇ ಹೇಳ್ತೀನಿ ಕ್ರಿಕೆಟರ್ಸ್ಗೆ. ಸೊ ನೀವೇನೇ ಇದ್ದರೂ ಪ್ರತಿಯೊಂದು ನಿಮಗೆ ಟ್ರ್ಯಾಕ್ ಮಾಡುತ್ತೆ. ಸೊ ಅದರಿಂದ 5 minutes ಒಂದು ಅಂದರೆ ಬೇರೆ ಥರ ಹಾರ್ಟ್ ಬೀಟ್ ರೇಟ್ ಆಗಿರಲಿ, ನಿಮಗೆ ಅದಾಗಿರಲಿಲ್ಲ ಚೇಂಜ್ ಆಗುತ್ತೆ. ಆ್ಯಂಡ್ ನೀವೇನಾದ್ರು ಕ್ಯಾಮ್ರಾ ಓಪನ್ ಮಾಡ್ಕೋತೀನಿ ಅಂದರೆ ಕ್ಯಾಮ್ರಾ ಬಂದು ಬ್ಲೂಟೂತ್ಗೆ ನಿಮ್ಮ ಫೋನಿಂದ ಕನೆಕ್ಟ್ ಮಾಡಿಕೊಂಡ್ರೆ ರಿಯಲ್ಮಿ ಲಿಂಕ್ ಆ್ಯಪ್ ಯೂಸ್ ಮಾಡಿ ನೀವು ಬಟನ್ನಲ್ಲಿ ಅಲ್ಲೇ ಹೋಗಿ ಪ್ರೆಸ್ ಮಾಡಬೇಕನ್ನೋದು ಏನಿಲ್ಲ. ಸೊ ಇಲ್ಲೇ ಫೋನಲ್ಲಿ ಕ್ಯಾಪ್ಚರ್ ಬಟನ್ ಇರುತ್ತೆ, ಫೋನಲ್ಲಿ ಪ್ರೆಸ್ ಮಾಡ್ಕೊಂಡು ಈ ವಾಚಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಕ್ಯಾಪ್ಚರ್ ಬಟನ್ ಸಿಗುತ್ತೆ. ಅದು ಬಿಟ್ಟರೆ ಮ್ಯೂಸಿಕ್ಕು ಅಷ್ಟೇ, ನೀವೇನಾದ್ರು ಬ್ಲೂಟೂತ್ ಫೋನಿಂದ ಕನೆಕ್ಟ್ ಆದರೆ ರಿಯಲ್ಮಿ ಲಿಂಕ್ ಯೂಸಿಂಗ್ ಆ್ಯಪಿಂದ ನಿಮಗೆ ಮ್ಯೂಸಿಕ್ ಕೂಡ ಇದರಲ್ಲೇ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಸ್ಲೀಪಿ ಮೋಡ್ ಇದೆ, ಫೈಂಡ್ ಮೈ ಡಿವೈಸ್ ಇದೆ. ಇದು ನನಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಅನ್ನಿಸ್ತು. ಫೈಂಡ್ ಮೈ ಡಿವೈಸ್ ಇದಿರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾವು ಎಲ್ಲೋ ಮಡಗ್ಬಿಡ್ತೀವಿ ವಾಚ್ನ, ಆಮೇಲೆ ಅಮ್ಮಂದಿರು ಕೇಳ್ತೀವಿ ಅಮ್ಮ ಗಾಡಿ ಕೀಯಲ್ಲಿ ಫೋನಲ್ಲಿ ಅದಿಲ್ಲಿ ಇದರಲ್ಲಿ ಅಂತ. ಸೊ ಇದು ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಳಾಗೋ ಚಾನ್ಸಸ್ ಅಂತ ಏನು ಅನಿಸಲ್ಲ. ಫೈಂಡ್ ಮೈ ಡಿವೈಸ್ ಆ್ಯಪ್ ಇದೆ. ಆ್ಯಂಡ್ ನೀವು ಇದು 2 times ಟರ್ನ್ ಆದರೆ ಈ ಥರ ಬ್ಲಿಂಕ್ ಆದರೆ ನಿಮಗೆ ವಾಚ್ ಆನ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಜೊತೆಗೆ ಇದು ಆಲ್ಮಂಡ್ ಡಿಸ್ಪ್ಲೇ ಇದೆ. ಆ್ಯಂಡ್ ಈ ಆಲ್ಮಂಡ್ ಡಿಸ್ಪ್ಲೇ ಫೀಚರ್ಸ್ ಏನಂದರೆ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ನೋಡಿ ಇಲ್ಲಿ ತುಂಬ ಶೈನಿಂಗಾಗಿ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ನಿಮಗೆ ಇಲ್ಲಿ ರಿಯಲ್ಮಿ ಅಂತ ಬರೆದಿದ್ದಾರೆ, ಅದು ಕ್ಲೀನಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಮಾಡಿದ್ದಾರೆ. ಅದು ಬಿಟ್ಟರೆ ಇದು ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದ್ರದ್ದು ರಿವ್ಯೂಸ್ ಇಷ್ಟ ಆಗಿದೆ. ನೀವೇನಾದ್ರು ಇನ್ನೂ ಬೇಕಿದ್ದರೆ USB ಪೋರ್ಟಿಂದನೂ ಕನೆಕ್ಟ್ ಮಾಡ್ಕೋಬೋದು, ಅಥವಾ ನಿಮಗೆ ರಫಾಗಿ ಐ ಸ್ಕೆಚ್ ಅಂತ ಹಾಕಿರ್ತೀನಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನೋಡ್ಕೋಬೋದು ವಿಡಿಯೋದಲ್ಲಿ.
ಗೈಸ್ ನೀವು ಈಗ ಸ್ಪೆಸಿಫಿಕೇಷನ್ನ ನೋಡ್ಕೊಂಡ್ರಿ ಅಂದ್ಕೋತೀನಿ. ಆ್ಯಂಡ್ ನೀವೇನಿದ್ರು ವಾರ್ನಿಂಗ್ಸ್ ಎಲ್ಲ ಪ್ರತಿಯೊಂದು ನಿಮಗೆ ಇಲ್ಲಿ ವಾರಂಟಿ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತಾರೆ, ಯೂಸರ್ ಮ್ಯಾನ್ಯುವಲಿ ನೀವು ನೀಟಾಗಿ ನೋಡ್ಕೋಬಹುದು. ಆ್ಯಂಡ್ ನೀವೇನಾದ್ರು USB ಪೋರ್ಟ್ ಚಾರ್ಜಿಂಗ್ ಎಲ್ಲ ಮಾಡ್ತಿದ್ದೀನಿ ಅಂದರೆ ಇದ್ರದ್ದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದ್ರದ್ದು ತುಂಬ ಫಿಕ್ಸೆಬಲ್ ಆಗಿರುತ್ತೆ. ಪ್ಲಾಸ್ಟಿಕ್ ಎಲ್ಲ ಬಿಚ್ತೀನಿ ಅದೆಲ್ಲ ಮಾಡ್ತೀನಿ, ಇದು ಏನಿದೆ ಅಂತ ನೋಡ್ತೀನಿ ಅಂತ ಇನ್ವೆಸ್ಟಿಗೇಷನ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಯಾರು ಮಾಡಲ್ಲ. ಸ್ವಲ್ಪ ಜನ ಇರ್ತಾರೆ ಏನಿದೆ ಇಂಟ್ರೆಸ್ಟಿಂಗ್ ಅಂತ ನೀವು ಹೋಗಿ ನೀವು ನೋಡಬೇಕಂತ ಕ್ಯೂರಿಯಾಸಿಟಿ ಇರುತ್ತೆ, ಅವರೆಲ್ಲ ಇದೆಲ್ಲ ಬಿಚ್ಚಕ್ಕೆ ನೋಡ್ತಾರೆ. ಬ್ಯಾಟ್ರಿ ಶೆಲ್ ಅಂತ ಬರುತ್ತೆ, ನೀವು ಆಫ್ ಮಾಡ್ಕೋಬೇಡಿ, ಬಿಚ್ಚಾಕಬೇಡಿ, ಡಿಟ್ಯಾಚಬಲ್ ಮಾಡಬೇಡಿ ಅಂತ. ಆ್ಯಂಡ್ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ನಿಮಗೆ ನೈಟ್ ಮೋಡ್ ಇದೆ, ಬ್ಯಾಟ್ರಿ ಸೇವರ್ ಇದೆ, ಡಾರ್ಕ್ ಮೋಡ್ ಇದೆ, ಆ್ಯಂಡ್ ಫೋನ್ ಆನ್ ಆಗಿರೋ ವಾಚ್ ಬರ್ತಾ ಇದೆ. ಸೊ ನೀವು ಇದನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಕ್ಲೀನಾಗಿ ಕಾಣಿಸುತ್ತೆ. ಸೊ ನಿಮಗೆ ಪ್ರತಿಯೊಂದು ಡೇ ಟು ಡೇ ಫೀಚರ್ಸು ಮತ್ತು ಬ್ಲೂಟೂತ್ ಆನ್ ಆಗಿದೆ, ಡಿಸೇಬಲ್ ಆಗಿದೆ, ಎನೇಬಲ್ ಆ್ಯಂಡ್ ಚಾರ್ಜ್ ಫೀಚರ್ಸ್ ನಿಮಗೆ ಇದರಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಇದನ್ನು ಪವರ್ ಸೇವಿಂಗ್ ಮೂಡ್ಗೂ ಹಾಕೋಬೋದು. ಇಲ್ಲಿ ಲಾಕ್ ಪ್ರೆಸ್ ಫಾರ್ ಸೈಡ್ ಅಂತ ಇದೆ. ಅದು ಬಿಟ್ಟರೆ ನಿಮಗೆ ಪ್ರತಿಯೊಂದು ಆಪ್ಷನ್ಸ್ ತುಂಬ ಚೆನ್ನಾಗಿದೆ. ನನ್ನ ಒಂದು ಅನಿಸಿಕೆ ಏನಂದರೆ ಇದ್ರದ್ದು ವಾಚ್ ಎಲ್ಲ ತುಂಬ ಇಷ್ಟ ಆಯಿತು. ಬಟ್ ಕಾಲ್ ರಿಸೀವಿಂಗ್ ಆಪ್ಷನ್ಸ್ ಇದರಲ್ಲೇ ಕೊಟ್ಟು ಮೈಕ್ರೋಫೋನ್ ಕೊಟ್ಟಿದ್ರೆ ಇನ್ನೂ ತುಂಬ ಲೈಕ್ ಆಗಿರೋದಂತ ಹೇಳ್ತಿದ್ದೆ. ಸೊ ಅದು ಒಂದು. ಆ್ಯಂಡ್ ಇದು ಪ್ಲಾಸ್ಟಿಕ್ ಕೇಸ್ ಆಗಿದೆ, ಸೊ ಅದು ಒಂದು ಬೇಜಾರು ವಿಷಯ. ಅದು ಬಿಟ್ಟರೆ ಈ ವಾಚ್ ತುಂಬ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ರಿಯಲ್ಮಿ ವಾಚ್ನ ಅನ್ಬಾಕ್ಸಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಟೈಮ್ ಬಂದಿದೆ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯ್ತಂದರೆ, ಕೆಳಗಡೆ ಇಲ್ಲಿರೋ ಪ್ರಾಡಕ್ಟ್ ಇಷ್ಟ ಆಯ್ತು ಅಂದರೆ ನೀವು ಹೋಗಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವೆಬ್ಸೈಟ್ದು, ಆ್ಯಂಡ್ ಫ್ಲಿಪ್ಕಾರ್ಟ್, ಅಮೆಝಾನ್ ಯಾವುದೇ ಆಗಿರೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇದ್ರದ್ದು ಪ್ರೈಸ್ ಬಂದು 3445 ಇದೆ. ಒಂದು ಸತಿ ಹೇಳ್ತೀನಿ, 3445 ರುಪೀಸ್. ನಿಮಗೆ ಇದೇನಾದ್ರು ನೀವು ಹೊಸ್ದಾಗಿ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ನೀವು ಹೋಗಿ ಬೆಸ್ಟು ರಿಯಲ್ಮಿ ಲಿಂಕ್ ವೆಬ್ಸೈಟಲ್ಲೇ ಪರ್ಚೇಸ್ ಮಾಡಿ, ಕಾಸ್ ನಿಮಗೆ ಕಡಿಮೆ ಬೀಳಬಹುದು ಚಾನ್ಸಸ್ ಇರುತ್ತೆ. ಡೆಲಿವರಿ ತಲೆ ಕೆಡಿಸ್ಕೊಬೇಡಿ, 15 to 20 ಡೇಸ್ ಆಗ್ಬಹುದು. ಸೊ ಅದರದ್ದು ಎಲ್ಲ ತೊಂದರೆ ಇರಲ್ಲ. And thank you for watching.